ಓಯ್ ಇದು ಮೇಕ್ಸ್ ಅದೇ ಭೂಮಿ ಅದೇ ಬಾನು ಅನ್ನೋ ಥರ ವೀಕ್ ಆಫ್ ಬಂದರೆ ಅದೇ ಮನೆ ಅದೇ ನಿದ್ದೆ ಬೋರ್ ಆಗೋಗಿತ್ತು ಮರ್ರೆ. ಅದಕ್ಕೆ ನಾನು ಈ ವೀಕ್ ಆಫ್ನ ಸ್ವಲ್ಪ ಯೂನಿಕಾಗಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ನಾನು ಹೋಗಿದ್ದ ಜಾಗನೇ ಅದು ರಂಗಶಂಕರ. ಇವತ್ತು ಅದಮ್ಯ ರಂಗ ಸಂಸ್ಕೃತಿಯಿಂದ ಮಾರಿಕಾಡು ನಾಟಕ ನಡೀತಿತ್ತು. ಫಸ್ಟ್ ಹೋಗಿದ್ದೆ ಟಿಕೆಟ್ ಕೌಂಟ್ರಿಗೆ. ಅಲ್ಲಿ 2 ತರ್ಲೆಗಳಿಗೆ ಕ್ಯೂಟಾಗಿ ಹಾಯ್ ಹೇಳಿ ಟಿಕೆಟ್ ತಗೊಂಡು ಹಾಗೆ ಹೊರಟೆ. ಫಾರ್ ದ ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಮಾರಿಕಾಡು ಶೋ ನೋಡ್ತಾ ಇರೋದು. ಸೊ ಇನ್ನು ಟೈಮ್ ಇತ್ತು, ಕಾಫಿ ಕುಡಿತಾ ಇದ್ದೀನಿ. ಹೀಗೆ ಒಬ್ಬಳೆ ಕೂತ್ಕೊಂಡು ಕಾಫಿ ಕುಡಿತಿದ್ದೆ. ಹಾಯ್, ಈ ಡ್ರೆಸ್ಸಲ್ಲಿ ನೀವು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ಅಂತ ಒಂದು ಸ್ಟ್ರೇಂಜರ್ ವಾಯ್ಸ್ ಬಂತು. ಯಾರು ಅಂತ ಮಾತಾಡ್ತಾ ಗೊತ್ತಾಯಿತು. ಅವ್ರ ನೇಮ್ ಹರ್ಷಿತಾ. ಇನ್ಫ್ಯಾಕ್ಟ್ ಅವರು ಕೂಡ ಥಿಯೇಟರ್ ಆರ್ಟಿಸ್ಟ್ ಆಗಿದ್ರು. ಸೊ ಹಾಗೆ ನಾವಿಬ್ಬರು ನಮ್ಮ ಥಿಯೇಟರ್ ಎಕ್ಸ್ಪೀರಿಯನ್ಸ್ನೆಲ್ಲ ಶೇರ್ ಮಾಡ್ಕೊಳ್ತಾ ಹೋದ್ವಿ. ಶೋ ಸ್ಟಾರ್ಟ್ ಆಯಿತು. ಪರ್ಫಾರ್ಮೆನ್ಸ್ ಬಗ್ಗೆ ಕೇಳಬೇಕಾ? ಆಫ್ ಕೋರ್ಸ್ ನಮ್ಮ ಹುಡುಗರೇ ಎಲ್ಲರೂ. ಸೊ ಪರ್ಫಾರ್ಮೆನ್ಸ್ ಮಾತ್ರ ಅಲ್ಟಿಮೇಟ್, ಪೈಸಾ ವಸೂಲ್ ಪರ್ಫಾರ್ಮೆನ್ಸ್ ಗುರು. ಹಾಗೆ ಎಲ್ಲ ಕಲಾವಿದ್ರಿಗೂ ಚಪ್ಪಾಳೆ ತಟ್ಟಿ ಹೊರಟೆ. ನೆಕ್ಸ್ಟ್ ಹೋಗಿದ್ದೆ ಗ್ರೀನ್ ರೂಮ್ಗೆ. ಅಲ್ಲಿ ಗ್ಯಾಪಲ್ಲಿ ನಾನು ಶರು ಸೆಲ್ಫಿ ತಗೊಂಡ್ವಿ. ಮೇಕಪ್ ತೆಗೆಯೋ ವಿಧಾನ ಭಾಗ 1. ಪ್ರಮೋದ್ ಜಿ ನಮ್ಮ ಗುರುಪುತ್ರ. ಹಾಗೆ ನಮ್ಮ ಗುರುಗಳನ್ನ ಮಾತಾಡ್ಸ್ಕೊಂಡು ಹೊರಟೆ. ಇದಾಗಿತ್ತು ನನ್ನ ಕತೆ ನಿಮ್ಮ ಜೊತೆ.